ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಿರುವಂತಹ ಎಲ್ರಿಗೂ ಕೂಡ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಟೈಲರಿಂಗ್ ಶಾಪ್ಗೆ ಹೋಗಿಲ್ಲ. ಹಬ್ಬದ ದಿನನೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಒಂದಿನ ರಜೆ ಹಾಕ್ಬಿಟ್ಟು ಅಂತ ಇವತ್ತೇ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಕಸ ಗುಡಿಸಿ, ಮನೆ ಒರೆಸಿ, ಬಟ್ಟೆ ಮಿಷಿನ್ಗೆ ಹಾಕಿ ಸ್ನಾನ ಮಾಡ್ಕೊಂಡ್ಬಂದು ಈಗ ಪೂಜೆ ಸಾಮಾನೆಲ್ಲ ತೊಳಿತಾ ಇದ್ದೀನಿ. ನನ್ನ ಮಗ ಕೂಡ ಎದ್ದು ಅಂಗಡಿಗೆ ಹೋಗಿದ್ದಾನೆ. ಒಂದಷ್ಟು ಐಟಮ್ಸ್ ಬೇಕಿತ್ತು, ತರೋದಕ್ಕೂ ಹೋಗಿದ್ದಾನೆ. ಹಾಗೆ ನಮ್ಮ ಕಡೆ ಅಂದರೆ ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ರೆಸಿಪಿನ ಕೂಡ ಶೇರ್ ಮಾಡ್ಕೊಳ್ತೀನಿ. ಎಲ್ಲ ಥರದ ಮಿಕ್ಸ್ ಸೊಪ್ಪು, ತರಕಾರಿ, ಕಾಳುಗಳನ್ನು ಸೇರಿಸಿ ಮಾಡುವಂಥ ಒಂದು ಪಲ್ಯದ ರೆಸಿಪಿ. ಹಾಗೆ ಸಜ್ಜೆ ರೊಟ್ಟಿ, ಶೇಂಗಾ ಹೋಳಿಗೆ, ಎಳ್ಳುಳ್ಗೆ ಇದನ್ನು ಕೂಡ ಮಾಡ್ತಾರೆ. ಹಾಗೆ ದನಕರುಗಳು ಇದ್ದರೆ ದನಕರುಗಳಿಗೂ ಸ್ನಾನ ಮಾಡಿಸಿ, ಬಣ್ಣ ಹಚ್ಚಿ, ಮನೆಯಲ್ಲಿ ಮಾಡಿರುವಂಥ ತಿಂಡಿಗಳನ್ನೆಲ್ಲ ನೈವೇದ್ಯ ಮಾಡಿ ವಿಶೇಷವಾಗಿ ಪೂಜೆ ಮಾಡುವಂಥದ್ದು ಸಂಪ್ರದಾಯ ನಮ್ಮ ಕಡೆ ಇರುವಂಥದ್ದು. ಸಂಕ್ರಾಂತಿ ಹಬ್ಬಕ್ಕೆ ಇನ್ನೂ ಬೇರೆ ಬೇರೆ ಇದೆ, ನನಗಷ್ಟು ಸದ್ಯಕ್ಕೆ ನೆನಪಿಲ್ಲ. ಎಷ್ಟು ನೆನಪಿದೆಯೋ ಅಷ್ಟು ಹೇಳ್ತಾ ಇದ್ದೀನಿ. ಪೂಜೆ ಸಾಮಾನೆಲ್ಲ ತೊಳೆದಾಯಿತು. ಈಗ ನೀಟಾಗಿ ಒರೆಸ್ಬೇಕು. ನಾನು ಮುಂಚೆ ವಾರಕ್ಕೊಂದ್ಸಲಿ ತೊಳಿತಾ ಇದ್ದೆ ಮನೆಯಲ್ಲೇ ಇದ್ದಾಗ. ಟೈಲರಿಂಗ್ ಶಾಪು ಯಾವಾಗ ಸ್ಟಾರ್ಟ್ ಮಾಡಿದ್ನೋ ಆವಾಗಿದ್ದ 15 ಡೇಸ್ಗೊಂದ್ಸಲಿ ಹಬ್ಬ ಹರಿದಿನಗಳಲ್ಲಿ ಮಾತ್ರ ನಾನು ತೊಳಿತೀನಿ. ಹಾಗೆ ನಾನು ಪೂಜೆ ಸಾಮಾನು ತೊಳೆಯೋದಕ್ಕೆ ಪೀತಾಂಬರಿ ಪೌಡರ್ನೇ ಯೂಸ್ ಮಾಡ್ತೀನಿ. ಬೇರೆ ಬೇರೆದೆಲ್ಲ ಯೂಸ್ ಮಾಡಿದೆ, ಬಟ್ ನನಗೆ ಯಾವುದು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಹಾಗಾಗಿ ಪೀತಾಂಬರಿ ಪೌಡ್ರನ್ನೇ ಯೂಸ್ ಮಾಡ್ತೀನಿ. ಪೀತಾಂಬರಿ ಪೌಡ್ರಲ್ಲಿ ವೆರೈಟಿ ಇದೆ. ಅದು ಕಾಪರ್ ಕಲರ್ ಇರುತ್ತೆ ನೋಡಿ ಪಾಕೆಟ್, ಅದೇ ಪಾಕೆಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕೈ ಕೂಡ ಕಲೆ ಆಗೋಲ್ಲ. ಬೇರೆದೆಲ್ಲ ನಾವು ಯೂಸ್ ಮಾಡಿದರೆ ಕೈಯೆಲ್ಲ ಕರೆ ಆಗುತ್ತೆ. ಹಾಗೆ ಸಿಕ್ಕಾಪಟ್ಟೆ ಹಾರ್ಡ್ ಆಗುತ್ತೆ ಕೈಯೆಲ್ಲ. ನನ್ನ ಮಗ ಅಂಗಡಿಯಿಂದ ಬಂದ ಕಡಲೆಪುರಿ ಹಾಗೆ ಕಳಶಕ್ಕೆ ವೀಳ್ಯದೆಲೆ ತರೋದು ಕೇಳಿದೆ. ವೀಳ್ಯದೆಲೆ ಕೂಡ ತೊಗೊಂಡು ಬಂದ. ಈಗ ಪೂಜೆ ಸಾಮಾನೆಲ್ಲ ನಾನು ಆಲ್ರೆಡಿ ತೊಳೆದಿದ್ದೀನಿ. ಎಲೆ ಕೂಡ ನನ್ನ ಮಗ ತೊಳೆದು ಕೊಡ್ತಾ ಇದ್ದಾನೆ. ಹಾಗೆ ಬಾಗಿಲು ತೋರಣ ಕೂಡ ತೊಳೆಯೋದಕ್ಕೆ ಹಾಕಿದ್ದೀನಿ. ತೊಳೆದಾದ್ಮೇಲೆ ಬಾಗಿಲಿಗೆ ಹಾಕಿಬಿಟ್ಟು ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಆಮೇಲೆ ಅದರದ್ದು ವಿಡಿಯೋ ಕೂಡ ಮಾಡಿದ್ದೆ ನಾನು. ತುಂಬ ಕಡಿಮೆ ಸಾಮಾನು ಯೂಸ್ ಮಾಡ್ತಾ ಇದ್ದೀನಿ. ಪೂಜೆ ಸಾಮಾನು ತುಂಬ ಇತ್ತು, ಸ್ವಲ್ಪ ಎತ್ತಿಟ್ಬಿಟ್ಟಿದ್ದೀನಿ. ನೋಡಿ, ಇದು ಮಲ್ಲಿಗೆ ಹೂವು, ಕನಕಾಂಬರ ಹೂವು ಥರ ಇದೆ. ನೆಕ್ಸ್ಟ್ ಮಾವಿನ ಎಲೆ ಥರ ಇದೆ, ಒರಿಜಿನಲ್ ಮಾವಿನ ಎಲೆ ಥರ ಇದೆ. ನಮ್ಮ ಮನೆಯವ್ರು ಇದ್ದಾಗಂತೂ ಹಬ್ಬದ ಹಿಂದಿನ ದಿನ ಎಲ್ಲ ತಂದು ಕೊಟ್ಬಿಡೋರು. ಈಗ ಮಾವಿನ ಎಲೆ ಎಲ್ಲೂ ಕಾಣಿಸಿಲ್ಲ. ಹಾಗಾಗಿ ನಾನೊಂದು ಆರ್ಟಿಫಿಷಿಯಲ್ ಮಾವಿನ ಎಲೆ ಕ್ಲಾತ್ದು ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಡೈಲಿ ಹಾಕ್ತೀನಿ. ಹಬ್ಬ ಹರಿದಿನಗಳಲ್ಲಿ ಶಾಂಪೂನಲ್ಲಿ ವಾಶ್ ಮಾಡಿ ಹಾಕ್ತೀನಿ. ನಾನು ಸೋಪ್ ಪೌಡ್ರ್ ಅದೆಲ್ಲ ಯೂಸ್ ಮಾಡಲ್ಲ. ಇದ್ರದ್ದೊಂದು ವಿಡಿಯೋ ಸಪ್ರೇಟಾಗಿ ಮಾಡಿದ್ದೀನಿ ಆಲ್ರೆಡಿ. ಲಿಂಕ್ ಕೂಡ ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿರುತ್ತೆ ನೋಡಿ, ಹಳೆ ವಿಡಿಯೋದಲ್ಲಿ. ನೆಕ್ಸ್ಟು ಉಳಿದಿರುವಂಥ ಕೆಲಸನ ಕಂಟಿನ್ಯೂ ಮಾಡ್ತೀನಿ. ಈಗ ನನಗೆ ಅದು ಎಟ್ಕಲ್ಲ, ಸ್ಟೂಲ್ ಇಟ್ಕೊಂಡು ಹಾಕಬೇಕಾಗತ್ತೆ. ಹಾಗೆ ನನ್ನ ಮಗನಿಗೆ ಎಟ್ಕತ್ತೆ, ಸ್ವಲ್ಪ ಹೈಟ್ ಇದ್ದಾನೆ ನನಗಿಂತ. ಅವನೇ ಹಾಕಿಕೊಟ್ಟ ಬಾಗಿಲು ತೋರಣ ಎಲ್ಲ. ನೆಕ್ಸ್ಟ್ ಈಗ ಕಳಶದ ಕೆಳಗೆ ಅಕ್ಕಿ ಹಾಕಿ ಅದ್ರ ಮೇಲೆ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರಿಬೇಕಂತೆ. ಬರೆದಾದ ನಂತರ ಕಳಶನ ಪ್ರತಿಷ್ಠಾಪನೆ ಮಾಡಬೇಕಂತ ದೊಡ್ಡವರು ಹೇಳಿದ್ದು. ನಾನು ಬೀಜಾಕ್ಷರಿ ಮಂತ್ರ ಬಂದು ಓಂ ಅಂತ ಬರೆದಿದ್ದೀನಿ. ಹಾಗೆ ದೀಪ ಕೂಡ ನಾನು ಇಲ್ಲೇ ಹಚ್ತಾ ಇದ್ದೀನಿ, ಯಾಕಂದರೆ ದೇವ್ರ ಮನೆಯಲ್ಲಿ ಅಷ್ಟೊಂದು ಕಂಫರ್ಟಬಲ್ ಆಗೋಲ್ಲ, ಅದು ತುಂಬ ಹೈಟ್ ಇದೆ. ಇಲ್ಲೇ ನಾನೆಲ್ಲ ರೆಡಿ ಮಾಡಿ ಆಮೇಲೆ ಸೆಟ್ ಮಾಡ್ತೀನಿ. ಪೂಜೆ ಎಲ್ಲ ಮುಗೀತು. ನೆಕ್ಸ್ಟು ಈಗ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ತಿಂಡಿ ನನ್ನ ಮಗನ ಫೇವ್ರೆಟ್ ರೆಸಿಪಿ ಮಂಡಕ್ಕಿ ಒಗ್ಗರಣೆ ಅಂತ, ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ. ಇದು ಆಲ್ರೆಡಿ ಸುಮಾರು ಸಲ ನಾನು ತೋರಿಸಿದ್ದೀನಿ. ಹಾಗೆ ಕುಕ್ಕಿಂಗ್ ಚಾನಲಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಕುಕ್ಕಿಂಗ್ ಚಾನಲ್ದ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ಸ್ಪೆಷಲ್ ಮಾಡ್ತೀವಿ ನಮ್ಮ ಕಡೆ ಅದನ್ನು ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ತಿಂಡಿ ರೆಡಿ ಆಯಿತು. ನನ್ನ ಮಗ ಏನು ಮಾಡ್ತಾ ಇದ್ದಾನೆ ಅಂತ ನೋಡ್ಕೊಂಬರೋಣ ಅಂತ ಬಂದೆ ಹೊರಗಡೆ. ಅವನು ಏನೋ ಬರಿತಾ ಇದ್ದ. ನೆಕ್ಸ್ಟ್ ಇವಾಗ ನನ್ನ ಮಗನಿಗೂ ತಿಂಡಿ ಕೊಟ್ಟೆ, ನಾನು ಕೂಡ ತಿಂಡಿ ಮಾಡಿದೆ. 12:30 ಸ್ಟಾರ್ಟ್ ಇವತ್ತು ಸ್ಕೂಲು. ಅವ್ರಿಗೆ ರಜೆ ಇಲ್ಲ ಹಬ್ಬಕ್ಕೆ, ಹಾಫ್ ಡೇ ಮಾತ್ರ ರಜೆ. 12:30 ಅವನು ಸ್ಕೂಲ್ಗೆ ಹೋಗ್ತಾನೆ. ಅದರ ನೆಕ್ಸ್ಟು ನಾನು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ರೆಸಿಪಿನ ಮಾಡ್ತೀನಿ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ನಮ್ಮ ಅಮ್ಮನಿಗೆ ರಂಗೋಲಿ ಹಾಕೋದಕ್ಕೆ ಬರಲ್ಲ. ಊರಲ್ಲಿ ನಮ್ಮ ಮಾವನ ಮಗಳಾಗಬೇಕು ಅವರು ರಂಗೋಲಿ ಹಾಕಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ರಂಗೋಲಿ. ಇನ್ಸ್ಟಾಗ್ರಾಮ್ಗೆ ಅಂತ ಒಂದು ಚಿಕ್ಕದು ವಿಡಿಯೋ ಎಡಿಟಿಂಗ್ ಮಾಡಿದೆ, ಆ ಒಂದು ಕ್ಲಿಪ್ಪಿಂಗ್ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಇದು ನಮ್ಮ ಅತ್ತಿಗೆ ಹಾಕಿರುವಂಥ ರಂಗೋಲಿ ನಮ್ಮ ಅಣ್ಣನ ಮನೆ ಮುಂದೆ.
ಈ ರೀತಿ ಇರುವಂಥದ್ದು. ಹಾಗೆ ನಮ್ಮ ಅಣ್ಣನ ಮನೆಯಲ್ಲಿ ದೇವ್ರ ಮನೆ. ನೆಕ್ಸ್ಟು ಅವರು ಹಬ್ಬದ ತಯಾರಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದಾರೆ. ಕರೆದಿದ್ರು ನಮ್ಮನ್ನೆಲ್ಲ, ನಮಗೆ ಹೋಗೋದಕ್ಕಾಗಲಿಲ್ಲ. ನೆಕ್ಸ್ಟು ನಾನೊಂದು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಪಾಲಕ್ ಸೊಪ್ಪು, ಮೆಂತ್ಯ, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಬೀನ್ಸ್, ಅವರೆಕಾಯಿ, ಕ್ಯಾರೆಟ್, ಬೀಟ್ರೂಟ್, ನವಿಲುಕೋಸು, ಟೊಮೊಟೊ, ಈರುಳ್ಳಿ, ಹಾಗೆ ಎಲ್ಲ ಥರದ ಕಾಳುಗಳನ್ನು ತೊಗೊಂಡಿದ್ದೆ. ಆಮೇಲೆ ಹಿಂದಿನ ದಿನ ನೆನೆಸಿಟ್ಟಿದ್ದೆ ನಾನು. ನನಗೆ ಎಷ್ಟು ಬೇಕು ಅಷ್ಟು ಕಾಳು ಮಾತ್ರ ಎತ್ತಿಟ್ಕೊಂಡಿದ್ದೀನಿ, ಮಿಕ್ಕಿದ್ದೆಲ್ಲ ಎತ್ತಿಟ್ಟಿದ್ದೀನಿ. ಹಾಗೆ ನಮ್ಮ ಊರಿಂದ ನಮ್ಮ ಅಕ್ಕ ರೊಟ್ಟಿ ಕಳಿಸಿತ್ತು. ನಮ್ಮ ಅಕ್ಕ ಅಂದರೆ ನಮ್ಮ ಅನು ಅವರ ತಾಯಿ, ನಮ್ಮ ತಮ್ಮನ ಹೆಂಡತಿ ತಾಯಿ. ಅವರು ಊರಿಂದ ಸ್ವೀಟ್ಗಳು ಇಷ್ಟೆಲ್ಲ ತಂದಿದ್ರಲ್ವ, ಹಾಗಾಗಿ ನಾನೇನು ಸ್ವೀಟ್ ರೆಸಿಪಿ ಮಾಡ್ತಾಯಿಲ್ಲ. ಇದು ಎಳ್ಳು ಮತ್ತು ಶೇಂಗಾ ಮಿಕ್ಸ್ ಮಾಡಿರುವಂಥ ಹೋಳಿಗೆ. ಈಗೊಂದು ಪಲ್ಯದ ರೆಸಿಪಿ ಮಾಡ್ತೀನಿ. ಇದು ಅನ್ನಕ್ಕೂ ಆಗುತ್ತೆ, ಜೊತೆಗೆ ರೊಟ್ಟಿಗೂ ಕೂಡ ಆಗುತ್ತೆ. ಮೊದಲಿಗೆ ಕಾಳು ಬೇಯಿಸ್ಕೋಬೇಕು. ನೀರು ಕಾಯಿಸೋದಕ್ಕೆ ಇಟ್ಟಿದ್ದೆ. ಈ ಕಾಳು ಬೇಯೋಷ್ಟೊತ್ತಿಗೆ ಸೊಪ್ಪು ತರಕಾರಿಗಳನ್ನೆಲ್ಲ ತೊಳೆದು ಕಟ್ ಮಾಡಿಕೊಂಡು ರೆಡಿ ಮಾಡಿ ತೊಗೊಂಡಿದ್ದೀನಿ. ಕಾಳು ಒಂದು 5 ನಿಮಿಷ ಬೆಂದಿತ್ತು. ನೆಕ್ಸ್ಟ್ ಈಗ ನಾನು ಕಟ್ ಮಾಡ್ಕೊಂಡಿರುವಂಥ ತರಕಾರಿ ಸೊಪ್ಪನ್ನೆಲ್ಲ ಹಾಕ್ತಾಯಿದ್ದೀನಿ. ಇದೇ ನೋಡಿ ಸ್ಪೆಷಲ್ ನಮ್ಮ ಕಡೆ ಸಂಕ್ರಾಂತಿ ಹಬ್ಬಕ್ಕೆ ಮಾಡುವಂಥ ಸ್ಪೆಷಲ್ ರೆಸಿಪಿ. ಎಳ್ಳೊಳಗೆ, ಶೇಂಗಿನ ಹೋಳಿಗೆ ಸಪ್ರೇಟ್ ಮಾಡೋರು ಮಾಡ್ತಾರೆ, ಮಿಕ್ಸ್ ಮಾಡಿ ಮಾಡೋರು ಕೂಡ ಮಾಡ್ತಾರೆ. ಇದಂತೂ ಪಲ್ಯ ಎಲ್ಲರೂ ಕಂಪಲ್ಸರಿ ಮಾಡೇ ಮಾಡ್ತಾರೆ ನಮ್ಮ ಕಡೆ. ಸೊಪ್ಪು ತರಕಾರಿ ಕಾಳು ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟು ಎಣ್ಣೆ ಚೆನ್ನಾಗಿ ಬೇಯಬೇಕು. ಒಂದು 10 ನಿಮಿಷ ಬಿಡ್ತೀನಿ ನಾನು ತೊಗೊಂಡಿರುವಂಥ ಕ್ವಾಂಟಿಟಿಗೆ. ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಕುಕ್ಕರ್ ತಣ್ಣಗಾದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ನೋಡ್ತಾ ಇರ್ಬೋದು. ನಮ್ಮ ಮನೇಲಿ ಏನೇನೆಲ್ಲ ತರಕಾರಿ ಇತ್ತು ಅದ್ರ ಮಾತ್ರ ನಾನು ತೊಗೊಂಡಿದ್ದೀನಿ. ಇನ್ನು ಬೇರೆ ಬೇರೆ ತರಕಾರಿ, ಬೇರೆ ಬೇರೆ ಸೊಪ್ಪು ಹಾಕ್ಬೋದು. ಈಗ ಒಂದು ಸಿಂಪಲಾಗಿ ಒಂದು ಒಗ್ಗರಣೆ ಮಾಡ್ಕೋಬೇಕಾಗತ್ತೆ. ಬಾಣಲೆಯಲ್ಲಿ ಎಣ್ಣೆ ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟು ಸಾಸಿವೆ ಹಾಕಿದ್ದೀನಿ. ಅದಾದಮೇಲೆ ಕರಿಬೇವು, ಬೇಕಿದ್ರೆ ಈರುಳ್ಳಿ ಹಾಕ್ಕೋಬೋದು. ಬಟ್ ನಾನು ಈರುಳ್ಳಿ ಎಲ್ಲ ಬೇಯೋದಕ್ಕೆ ಹಾಕಿದ್ನಲ್ವ, ಜಸ್ಟ್ ಸಾಸಿವೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸ್ಪೈಸಸ್, ಇದು ಧನಿಯಾ ಪುಡಿ, ನೆಕ್ಸ್ಟು ಅರಿಶಿನ ಪುಡಿ. ಖಾರ ಅಂತೂ ಹಾಕೋದಿಲ್ಲ, ನಾನು ಆಲ್ರೆಡಿ 2 ಮೆಣಸಿನ್ಕಾಯಿ ಹಾಕಿದ್ದೆ, ಹಾಗಾಗಿ ಖಾರದ ಪುಡಿ ಹಾಕ್ತಾಯಿಲ್ಲ, ಜಾಸ್ತಿ ಖಾರ ಆಗಿಬಿಡುತ್ತೆ. ಆಮೇಲೆ ಧನಿಯಾ ಪುಡಿ ಅಂತ ಹಾಕಿದ್ನಲ್ವ, ಅದು ಪ್ಲೇನಾಗಿ ಧನಿಯಾ ಪುಡಿ ಅಲ್ಲ, ಮೆಂತ್ಯ, ಜೀರಿಗೆ, ಮೆಣಸು, ಧನಿಯಾ ಹಾಕಿ ಮಾಡಿರುವಂಥ ಒಂದು ಪೌಡ್ರು. ಅಡುಗೆ ರೆಡಿ ಆಯಿತು. ನನ್ನ ಮಗನ ಸ್ಕೂಲಿಂದ ಕರ್ಕೊಂಬರೋಣ ಅಂತ ಹೋದೆ. ನಮ್ಮ ತಂಗಿ ಮಗ ಕೂಡ ಹೋಗಿದ್ದ ನನ್ನ ಮಗನ ಕರ್ಕೊಂಬರೋಕ್ಕೆ. ಅವನಿಗೆ ಕಾಲೇಜ್ ರಜೆ ಇತ್ತು. ಅವನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಬಂದಿದ್ದೆ. ಅವನು ಹೋಗಿದ್ದು ನನಗೆ ಗೊತ್ತಿಲ್ಲ, ನಾನು ಹೋಗಿದ್ದು ಅವನಿಗೆ ಗೊತ್ತಿಲ್ಲ. ಈ ಥರ ಆಯಿತು. ಇಬ್ಬರು ಕೂಡ ವೆಯ್ಟ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು. ನಮ್ಮ ತಂಗಿ ಮಗ ಮನೆಗೆ ವಾಪಸ್ ಹೋದ. ನೆಕ್ಸ್ಟ್ ನಾನು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನನ್ನ ಮಗನ ಕರ್ಕೊಂಡು ಬಂದೆ. ಪೇರೆಂಟ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಹಾಗೆ ಒಬ್ಬೊಬ್ಬರು ಅರ್ಜೆಂಟ್ ಇರೋರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಕೂಡ ತುಂಬ ಹೊತ್ತಾಯಿತು ನಾನು ಬಂದು ಕಳಿಸಿ ಅಂತ ಹೇಳಿದೆ, ಕಳಿಸಿದ್ರು, ಕರ್ಕೊಂಡು ಬಂದೆ ನಾನು ಕೂಡ. ಸ್ಕೂಲ್ ಟೈಮ್ ಮುಗಿದಿತ್ತು, ಆದರೂ ಕೂಡ ಅರ್ಧ ಗಂಟೆ ಲೇಟ್ ಆಗಿಬಿಟ್ರು. ನೆಕ್ಸ್ಟು ನಾನು ನನ್ನ ಮಗ ಮನೆಗೆ ಬಂದ್ವಿ. ವಿಶೇಷ ದಿನಗಳಲ್ಲಿ ನಾವು ಊಟ ಮಾಡೋಕ್ಕಿಂತ ಮುಂಚೆ ಯಾರಿಗಾದರೂ ಕೊಟ್ಟು ಊಟ ಮಾಡಬೇಕು ಅನ್ನೋದು ನಮ್ಮ ಕಡೆ ಸಂಪ್ರದಾಯ ಇದೆ. ನಾನು ಕೂಡ ನಮ್ಮ ಮನೆ ಓನರ್ಗೆ ಕೊಟ್ಟು ನಾನು ನನ್ನ ಮಗ ಊಟ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ ನೋಡ್ಕೊಂಬಂದ್ರಿ ಅಲ್ವಾ? ಇಷ್ಟ ಆದರೆ ಲೈಕ್ ಮಾಡಿ, ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ಯೂಸ್ಫುಲ್ ವಿಡಿಯೋದಲ್ಲಿ. ನಮಸ್ಕಾರ.